ಗುರುಶೀಲ ಆಸ್ಪತ್ರೆ ಏನಿದೆ ಇದರ ಸುವರ್ಣ ಮಹೋತ್ಸವ ಗೋಲ್ಡನ್ ಜೂಬ್ಲಿ ಒಂದು ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ಇಲ್ಲಿಯ ಈ ಆಸ್ಪತ್ರೆಯನ್ನು ನಡೆಸ್ತಾ ಇರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ದೇವಿಕಾ ಗುರುಶೀಲ ಅವರು ಹಾಗೂ ಅವರ ಡಾಕ್ಟರ್ ರಾಜಶೇಖರ್ ನಾಯ್ಕ್ ಅವರು ಮತ್ತು ಮತ್ತೊಬ್ಬರು ಅವರ ಡಾಕ್ಟರ್ ಮಾಧವಿ ಅವರು, ಶ್ರೀಮತಿ ಸುಲೋಚನಾ ಅವರ ಮಗಳು, ಅವರು ಕೂಡ ಡಾಕ್ಟರ್ ಆಗಿದ್ದಾರೆ. ಅವರೆಲ್ಲರೂ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಎಲ್ಲ ಈ ಒಂದು ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ, ವೈದ್ಯರೇ ಮತ್ತು ಎಲ್ಲ ಶುಶ್ರೂಷಕರೇ ಮತ್ತು ಎಲ್ಲ ಇತರ ಎಲ್ಲ ಸಿಬ್ಬಂದಿಯವರೇ ಮತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ. ನರ್ಸಿಂಗ್ ಹೋಮ್ ಅಂತ ಇತ್ತು, ಇವಾಗ ಇಟ್ಸ್ ಕಾಲ್ಡ್ ಆಸ್ ಗುರುಶೀಲ ಹಾಸ್ಪಿಟಲ್. ಸೊ ಗುರುಶೀಲ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ. ಇಟ್ ವಾಸ್ ವೆರಿ ವೆಲ್ ನೋನ್ ನೇಮ್. ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಕೇಳ್ತಾ ಇದ್ದೋ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುರುಶೀಲ ಮತ್ತು ಇನ್ನೊಂದು ಸೀತಾ ಭತೀಜ ಅಂತ ಒಂದಿತ್ತು. ಬೋತ್ ವೇರ್ ಪಾಪ್ಯುಲರ್ ಅಂಡ್ ವೆಲ್ ನೋನ್ ಹಾಸ್ಪಿಟಲ್ಸ್ ಅಂಡ್ ನರ್ಸಿಂಗ್ ಹೋಮ್ಸ್. ಸೊ ಇದರ ಒಂದು 50 years ಸರ್ವಿಸ್ ಇವತ್ತು ಆಗಿರುವಂಥದ್ದು ಬಹಳ ಸಂತೋಷದ ವಿಷಯ. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಗುರುಶೀಲ ಫಾರ್ ದೇರ್ ನ್ಯೂಮನ್ ಸರ್ವಿಸ್ ಟು ಬೆಂಗಳೂರು ಅಂಡ್ ಕರ್ನಾಟಕ. ಬಹಳ ಜನ ಇಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ. ಯಾಕಂದ್ರೆ ಒಂದ್ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ. ಆ ಥರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ. ಮತ್ತು ಇದೊಂಥರ ಒಂದು ಫ್ಯಾಮಿಲಿ ರನ್ ಹಾಸ್ಪಿಟಲ್. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋಗಿದೆ. ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ. ಆದರೆ ಈ ಫ್ಯಾಮಿಲಿ ಆಸ್ಪತ್ರೆಗಳೇನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ. ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಅಲ್ಲ, ಒಂದು ಒಳ್ಳೆಯ ಸೇವೆ ನೀಡಬೇಕು, ಒಳ್ಳೆಯ ಒಂದು ನಮ್ಮ ಪೇಷಂಟ್ಸ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ. ಲಿಟಲ್ ಬಿಟ್ ಮೋರ್ ಅಟೆನ್ಷನ್ ದೇ ಗಿವ್. Whereas a corporate hospital by itself, by the very word corporate means how to make a profit. Profit becomes a very big motive. So ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ತರಹದ ಒಂದು ಗುಣಮಟ್ಟ ಇರುವಂಥದ್ದು, ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು, ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ ದುರುಪಯೋಗವನ್ನು ಪಡಿಸ್ಕೊಳ್ದೇನೆ ಚಿಕಿತ್ಸೆಯನ್ನು ನೀಡುವಂಥದ್ದು, ಅದು ಕೂಡ ಮುಖ್ಯ. ಇವತ್ತು ನಾವು ನೋಡ್ತೀವಿ ಒಂದ್ಸಲ ಅನೇಕ ಜನರಿಗೆ ಆಸ್ಪತ್ರೆ ಹೋಗೋದಕ್ಕೆ ಈಗ ಹೆದರ್ತಾರೆ. ಹೋದ್ರೆ ಆ ಟೆಸ್ಟು, ಈ ಸ್ಕ್ಯಾನು, ಆ ಸ್ಕ್ಯಾನ್ ಅಂತ ಹೇಳಿ ಲಕ್ಷಾಂತರ ಬಿಲ್ ಮಾಡಿಸ್ಕೊಳ್ತಾರೆ. Whether it is needed or not, you don't know. Because some of the hospitals, they run it like a business. So many scans have to be done, so many MRIs have to be taken, so many tests have to be done. So ಆ ತರದ ಒಂದು ಸಿಸ್ಟಮ್ ನಲ್ಲಿ ಇವತ್ತಿನ ದಿವಸ ಆಗ್ತಾ ಇರುವಂತದ್ದು ಆತಂಕಕಾರಿಯ ವಿಚಾರ ಆಗಿದೆ. So there has to be some way we have to think of how we can control those things. But anyway, so ಈ ಗುಣಶೀಲಾಗಿ ಇರುವಂತದ್ದು ಏನಂತ ಹೇಳಿದ್ರೆ ಆ ನಂಬಿಕೆ, ಟ್ರಸ್ಟ್, ವಿಶ್ವಾಸ. ಅದು ಒಂದು ರಾತ್ರಿಯಲ್ಲಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ, ಒಂದು ವರ್ಷದಲ್ಲಿ ಬರೋದಿಲ್ಲ. ಇದು ಬಹಳ ವರ್ಷಗಳಿಂದ ಅವರ ತಾಯಿಯವರು ಶ್ರೀಮತಿ ಸುಲೋಚನಾ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನ ಮಾಡಿದ್ರು, ಅದನ್ನು ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ನಾವು ನೋಡ್ತಾ ಇದೀವಿ ಅನೇಕ ಆಸ್ಪತ್ರೆಗಳು ಈ ತರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಮುಚ್ಚೋಗ್ತಾ ಇರುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಬಿಟ್ಟು ಹೋಗ್ಬಿಡ್ತಾವ್ರೆ. ಯಾಕಂದ್ರೆ 2ನೇ ಜನರೇಷನ್ 3ನೇ ಜನರೇಷನ್ ನಡ್ಸಕ್ ಆಗ್ತಾ ಇಲ್ಲ, ಅಥವಾ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ. ಆದ್ರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದ್ರೆ, ಐ ಆಮ್ ವೆರಿ ಹ್ಯಾಪಿ that the children and the daughter and the son-in-law are taking it forward, taking the legacy forward, and not only taking it forward but improving upon the founder's vision. So that I think is really wonderful. ಬಹಳ ಸಂತೋಷ ಆಗ್ತದೆ ನೋಡ್ತಾ ಇರುವಂಥದ್ದು. ಇವತ್ತು ಈ ಥರ ಆಸ್ಪತ್ರೆಗಳು ಇನ್ನೂ ಹೆಚ್ಚು ಬೇಕು ನಮಗೆ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ. ಇವತ್ತು ಈ ಥರದ ಆಸ್ಪತ್ರೆ, ಒಂದು ಫ್ಯಾಮಿಲಿ ಮೆಂಬರ್ಸು ಅದನ್ನು ನಡೆಸುವಂಥದ್ದು, ಆ ಥರದ ಆಸ್ಪತ್ರೆಗಳು ಇವತ್ತು ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಅನೇಕ ಜಿಲ್ಲಾ ಕೇಂದ್ರಗಳನ್ನು ನೋಡ್ತಾ ಇದ್ದೀವಿ. ಸುಮಾರು ಕಡೆ ಈ ಥರ ಫ್ಯಾಮಿಲಿ ರನ್ ಹಾಸ್ಪಿಟಲ್ಸ್. ಸೊ ಈ ಥರದಾದಾಗ ಖಂಡಿತ ನಮ್ಮ ಆರೋಗ್ಯ ಸೇವೆಗೆ ಒಂದು ಬಹಳ ಮುಖ್ಯವಾದಂಥ ಒಂದು ಕೆಲಸ
ಅವರು ಒಂದು ಅವರ ಅವಶ್ಯಕತೆ ಬಹಳ ಹೆಚ್ಚಾಗಿರುವಂಥದ್ದು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಖಂಡಿತ ಏನು ಅವರು ಹೇಳಿದ್ರು, ಇವತ್ತು ತಾಯಿಯ ಒಂದು ಏನು ಅದರಲ್ಲೂ ಕೂಡ ಹೆಣ್ಣಿನ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಬಹಳಷ್ಟು ಬೇರೆ ಬೇರೆ ನಮ್ಮ ಸಮಾಜ ಒಂದೇ, ಇಡೀ ಪ್ರಪಂಚದಲ್ಲಿ ಆ ಥರನೇ ಸ್ವಲ್ಪ ಅವರನ್ನ ಎರಡನೇ ಪಂಕ್ತಿಯಲ್ಲಿ ನೋಡುವಂತ ವ್ಯವಸ್ಥೆ ಸಮಾಜದಲ್ಲಿ ಇದ್ದಂತ ಸೆಕೆಂಡ್ ಕ್ಲಾಸ್ ಆಗಿ ನೋಡ್ತಾರೆ. ಸೆಕೆಂಡ್ ಕ್ಲಾಸ್ ಇರ್ತದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಗಂಡು ಹುಟ್ಟಿದ್ರೆ ಖುಷಿ, ಹೆಣ್ಣು ಹುಟ್ಟಿದ್ರೆ ಏನೋ ಒಂದ್ ಕಡೆ ಏನೋ ಆಗೋತ್ತಲ್ಲಪ್ಪ ಅಂತ ಆ ರೀತಿಯಾದಂತ ಯೋಚನೆಗಳು ಹಿಂದೆ ಎಲ್ಲ ಇರ್ತಾ ಇತ್ತು. ಈಗಲೂ ಇದೆ. ಈಗ ನಾವು ನೋಡ್ತೀವಿ ಈ ಬಾಣಂತಿ ಏನೋ ನಮ್ಮ ಈ ಏನ್ ಹೇಳ್ತೀವಿ ನಾವು ಕಿಲಿಂಗ್ ಆಫ್ ದಿಸ್ ಇನ್ಫೆಂಟೈಲ್ ಫೀಮೇಲ್ ಫೀಟೈಸೈಡ್, ಭ್ರೂಣ ಹತ್ಯೆ ಏನಾಗ್ತದೆ, ಭ್ರೂಣ ಹತ್ಯೆ ಯಾಕೆ ಆಗ್ತಾ ಇದೆ? ಬಿಕಾಸ್ ನಮ್ಗೆ ಹೆಣ್ಮಗು ಬೇಡ ಅಂತ ಅದಕ್ಕೋಸ್ಕರ. ಸೊ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಈ ತರ ಥಿಂಕಿಂಗ್ ಇದೆ. ಅದಕ್ಕೆ ಆದ್ರೆ ಹೆಣ್ಣಿನ ಆರೋಗ್ಯ ಎಷ್ಟು ಪ್ರಮುಖ ಅಂತ, ನಾನ್ ಚೆನ್ನಾಗಿರ್ಬೇಕಾದ್ರೆ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ, ನಾನ್ ಚೆನ್ನಾಗಿರೋದು. ಸೊ ಹೆಣ್ಣಿನ ಆರೋಗ್ಯ ಆಕ್ಚುಲಿ ಆದ್ಯತೆ ಕೊಡ್ಬೇಕು ನಾವು. ಯಾಕಂದ್ರೆ ಹೆಣ್ಣು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ, ಗಂಡು ಹೆಣ್ಣು. ಅದರ ಬಗ್ಗೆ ಆ ಒಂದು ಪರಿಜ್ಞಾನ ಇಲ್ದೇನೆ ಹೆಣ್ಣನ್ನು ಸರಿಯಾಗಿ ನೋಡ್ಕೊಳ್ದೇನೆ ಅದರ ದುಷ್ಪರಿಣಾಮ, ಆ ಹೆಣ್ಣು ಯಾವ ಮಗುವನ್ನ ಜನ್ಮ ಕೊಡಿಸುತ್ತೆ ಆ ತಾಯಿ, ಆದ್ರೆ ಆ ಮಗುವಿನ ಆರೋಗ್ಯದ ಮೇಲೆ ಕೂಡ ಅದು ದುಷ್ಪರಿಣಾಮ. ಇಟ್ ಹ್ಯಾಸ್ ಎ ಇಲ್ ಎಫೆಕ್ಟ್ ಆನ್ ದ ಬೇಬಿ ಆಲ್ಸೋ. ವೆದರ್ ಇಟ್ ಇಸ್ ಎ ಬಾಯ್ ಆರ್ ಗರ್ಲ್ ಡಸಂಟ್ ಮೇಕ್ ಎ ಡಿಫರೆನ್ಸ್. ಸೊ ಇದು ನಾವು ಇವತ್ತು ಆದ್ಯತೆ ಕೊಡಬೇಕಾಗಿರುತ್ತೆ. ಅದಕ್ಕೇನೆ ನಮ್ಮ ಕಡೆಯಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಟು ಎನ್ಶ್ಯೂರ್ ತಾಯಿ ಆರೋಗ್ಯ ಚೆನ್ನಾಗಿರ್ಬೇಕು, ಮತ್ತು ಏನು ಯಾರು ಇದು ಏನು ಗರ್ಭಿಣಿ ಇರ್ತಾರೆ, ಗರ್ಭಿಣಿಯರ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು. ಗರ್ಭಿಣಿ ಆರೋಗ್ಯ ಚೆನ್ನಾಗಿದ್ದಾಗ ಅದರ ಒಂದು ಏನು ಡೆಲಿವರಿ ಆಗೋ ಸಮಯದಲ್ಲಿ ಅದು ಸರಿಯಾಗಿ ಆಗ್ತದೆ. ಅದು ಮತ್ತೆ ಮಗುವಿನ ಮೇಲೂ ಕೂಡ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಸಲ ಮೇಡಮ್ ದಿಸ್ ಇಯರ್ ಆಕ್ಚುಲಿ ಈ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಏನಿದೆ, ಅದಕ್ಕೆ ಬಾಣಂತಿಯರ ಸಾವು, ಅದು ನಮ್ಮ ರಾಜ್ಯದಲ್ಲಿ ನಾವು ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿದಾಗ ವಿ ಆರ್ ಸ್ಟಿಲ್ ಹೈಯರ್ ಕಂಪೇರ್ಡ್ ಟು ತಮಿಳುನಾಡು, ಕೇರಳ. ಸೊ ನಾವು ಈ ವರ್ಷದಿಂದ ನಾವು ಬಹಳ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಈ ವರ್ಷ ನಮಗೆ ಕಂಪೇರ್ಡ್ ಟು ಲಾಸ್ಟ್ ಇಯರ್ ವಿ ಹ್ಯಾವ್ ಕಮ್ ಡೌನ್ ಬೈ 25% ಇನ್ ಮೆಟರ್ನಲ್ ಮೊರ್ಟಾಲಿಟಿ. And tomorrow actually cabinet the subject is coming where we want to have zero preventable maternal deaths. Zero preventable deaths. Unavoidable. So that is a program that will be launched soon. And otherly we want to see that the health of the pregnant woman and during pregnancy and during the delivery, everything should be monitored by and ensure that that whatever risk factors are there, they are under control. Hypertension or diabetes or anemia, all these things.